ದಸರಾ ತರ ಮಾಡ್ಕೊಟ್ಟಿರೋದು ಇವತ್ತು ಊಟ್ಕಳ್ಳಿಯ ಒಂದು ಎಕ್ಸ್ಟೆನ್ಷನ್ ಏರಿಯಾ. ಊಟ್ಕಳ್ಳಿ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಇವತ್ತು ಮಿನಿ ದಸರಾನೇ ತಗೊಂಡ್ಬಂದಿರುವಂತ ಇಲ್ಲಿನ ಧಾರ್ಮಿಕ ಆಚರಣೆಗಳು ಕೂಡ ಆಗ್ತಾ ಇದೆ. ಆ ಧಾರ್ಮಿಕ ಆಚರಣೆಗಳಿಗೆ ಮುಖ್ಯವಾಗಿ ಯುವ ಶಕ್ತಿ ಹಾಗೇನೆ ಮಹಿಳಾ ಶಕ್ತಿ ಕೂಡ ಹೇಳ್ಬೋದು. ಇವತ್ತು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂತ ಎಲ್ಲ ಯುವ ಶಕ್ತಿ ಕೂಡ ಜೊತೆಗೆ ಇಲ್ಲಿ ಆಗ್ಲೇ ನಿಮ್ಗೆ ಹೇಳಿದೆ ನೋಡಿ, ಇಲ್ಲಿ ಬ್ಯಾಂಡ್ ಸೆಟ್ ವಾದ್ಯಕರು ಯಾರಿದ್ದಾರೆ ಇದೆಲ್ಲ ಅವ್ರಿಗೆ ನಾವು ಇವರಿಂದ ಯಾವ ದೇವತೆಗಳು ಕೂಡ ಇಲ್ಲಿ ಬರಲ್ಲ. ದೇವಸ್ಥಾನ ಬೀಜೆಗೆ ಇವರು ಭಾರತದ ಯಾವ ದೇವತೆಗಳು ಕೂಡ ಇಲ್ಲಿ ಬರಲ್ಲ. ಹಾಗಾಗಿ ಅವ್ರಿಗೂ ಕೂಡ ಒಂದು ಧನ್ಯವಾದ ತಿಳಿಸಬೇಕು. ಅಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ನಿಜವಲ್ಲೂ ಇವತ್ತು ಇಡೀ ಮೈಸೂರಿಗರ ಒಂದು ಅರ್ಥ ಮಾಡ್ಕೋಬೇಕು. ಇಲ್ಲಿನ ಪ್ರಮುಖರು ಇದನ್ನ 12 ವರ್ಷದಿಂದ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡ್ ಬರ್ತಾರಂಥದ್ದು. ಇವತ್ತು ಧಾರ್ಮಿಕ ಆಚರಣೆಗಳು ಅಂತಂದ್ರೆ ಇವತ್ತು ಜಾತ್ಯತೀತವಾಗಿ ಆಚರಣೆ ಮಾಡುವಂತ ಎಲ್ಲ ಸಮಾಜಮುಖಿ ಕೆಲಸ ಮಾಡುವಂಥದ್ದು ಕೂಡ ಇದ್ದಾರೆ. 12 ವರ್ಷದಿಂದ ಇದನ್ನ ಒಂದು ಧಾರ್ಮಿಕ ಆಚರಣೆನ ಕಾಪಾಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಹಾಗೆ ನಾವೇನ್ ನೋಡ್ತಾ ಇದ್ದೀರಾ, ನಾನು 1 ವರ್ಷದಿಂದ ನೋಡ್ತಾ ಇದ್ದೀನಿ ಊಟ್ಕಳ್ಳಿಗರ ಒಂದು ಎಕ್ಸ್ಟೆನ್ಷನ್ ಇಷ್ಟು ಜನ ಧಾರ್ಮಿಕ ಆಚರಣೆಗೆ ಬರ್ತಾರೆ ಅನ್ನೋದೇ ವಿಶೇಷ. ಹಾಗಾಗಿ ನಾವು ಏನ್ ನೋಡ್ತಾ ಇದ್ದೀರಾ, ಇದು ಬಹಳ ವಿಜೃಂಭಣೆ ಅಂತ ಒಂದು ಇಡೀ ಮೈಸೂರು ನಗರದಲ್ಲೇ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಈ ಒಂದು ಯುವ ಶಕ್ತಿ ಮತ್ತೆ ಈ ಒಂದು ಎಕ್ಸ್ಟೆನ್ಷನ್ ಏರಿಯಾದ ಎಲ್ಲ ಯಜಮಾನರು ಕೂಡ ಸೇರ್ಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ಇವತ್ತು ಧಾರ್ಮಿಕ ನೋಡಿ, ನಮಗೆ ಕೇಸರಿ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಹೆಗಲ್ನಲ್ಲೂ ಕೂಡ ಕೇಸರಿ ಇದೆ. ಕೇಸರಿ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಅದು ವಿಶೇಷ. ಇವತ್ತು ಜಾತ್ಯತೀತವಾಗಿ ಬಂದಂತಹ ಕಾರ್ಯಕ್ರಮಗಳಿಗೆ ಅದು ಧಾರ್ಮಿಕ ಆಚರಣೆಗಳು ಎಲ್ಲರೂ ಕೂಡ ಒಂದಾಗ್ತಾರೆ. ಕೇವಲ ನಾವೇನು ನೋಡ್ತಾ ಇರೋದು ಇವತ್ತು ಸರ್, ಒಟ್ಟು ಎಷ್ಟು ಸಾವಿರ ಜನಕ್ಕೆ ಅಡಿಗೆ ಎಷ್ಟು ಸಾವಿರ ಜನಕ್ಕೆ ಈಗ 3,000 ಜನಕ್ಕೆ ನಾವು ಮಾಡಿರೋದು. 3,000 ಜನಕ್ಕೆ ಪಕೋಡ, ಕೇಸರಿ ಬಾತು, ವಾಂಗಿ ಬಾತು, ಚಟ್ನಿ. ಥ್ಯಾಂಕ್ ಯು. ನೀನೇ ಸರ್, ಏನಿಲ್ಲ, ಈಗ 12ನೇ ವರ್ಷದ್ದು ಚಾಮುಂಡೇಶ್ವರಿ ಹಬ್ಬ ಇದು. ಆಷಾಢ 2ನೇ ಶುಕ್ರವಾರ ಚಾಮುಂಡೇಶ್ವರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಹೌಸಿಂಗ್ ಬೋರ್ಡ್ KSP ಕಾಲೋನಿಯಲ್ಲಿ ಬ್ಯಾಂಕ್ ಮುಂದೆ ಸ್ಥಾಪನೆ ಮಾಡಿ ಕಳಸ ಪೂಜೆ ಮಾಡಿ ಹೂವಿನ ಅಲಂಕಾರ ಮತ್ತು ಇದಕ್ಕೆ ಡೆಕೋರೇಷನ್, ಲೈಟಿಂಗ್ಸ್ ಬಿಟ್ಟು ಪಟಾಕಿ ಸಮೇತ ನಗಾರಿ ವಾದ್ಯಗಳ ಸಮೇತ ಅಮ್ಮನಿಗೆ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಸಾದನ ಪಡಿತಾ ಇದ್ದಾರೆ. ಬರೋಬ್ಬರಿ ಒಂದು 3,000 ಜನ ಇಲ್ಲಿ ಪ್ರಸಾದ ಪಡೆದಿದ್ದಾರೆ. ಅಮ್ಮನ ಆಶೀರ್ವಾದ ಎಲ್ಲರಿಗೂ ತಲುಪಲಿ ಅಂತ ನಾನಾದರೂ ಇಷ್ಟಪಡ್ತೀನಿ. ಸರ್, ಇವತ್ತು ನಮ್ಮ ಯುವಕರು ಕೇಸರಿ ಹಾಕಿದ್ರೆ ಅಂದ್ರೆ ಏನ್ ಕಳೆ ಸರ್, ಇವತ್ತು ಇದು ಒಂದು ದೇಶ, ಭಾರತೀಯ ದೇಶ, ಹಿಂದುತ್ವ ಆದ್ರಿಂದ ನಾವೆಲ್ಲ ಹಿಂದೂಗಳು. ಈ ಚಾಮುಂಡಿ ಹಬ್ಬ ವಿಜೃಂಭಣೆಯಿಂದ ಸಾಗಲಿ. ಇದೇ ಥರ 12ನೇ ವರ್ಷ ಹೋಗಿ ಮುಂದಿನ ವರ್ಷಕ್ಕೂ ಇನ್ನೂ ಹೆಚ್ಚಿಗೆ ಜನ ಬರಲಿ, ಭಕ್ತಿ ಚೆನ್ನಾಗಿ ನಡೀಲಿ, ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಕ್ಕಲಿ ಅಂತ ನಾನಾದರೂ ಆಶಯಿಸ್ತೀನಿ. ವೀಕ್ಷಕರು, ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನೋಡಿ, ಮನೆಯಲ್ಲಿ ಅಣ್ಣ ತಮ್ಮ ಜಗಳ ಆಡೋದು ಒಂದಾಗೋದು ದೇವಸ್ಥಾನದಲ್ಲಿ ಅಂತ. ಅದು ನಮ್ಮ ಹಿಂದೂ ಪದ್ಧತಿಯ ವಿಶೇಷ. ಮತ್ತೆ ನಾನು ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿ ತಗೊಂಡು ನನ್ನ ಒಂದು ಸಣ್ಣ ಅಳಿಲು ಸೇವೆ ಕೂಡ ಆಗಿದೆ. ಹಾಗಾಗಿ ಇವತ್ತು ಎಲ್ಲೇ ಹೋದ್ರೂ ಕೂಡ ನಮ್ಮ ಹಿಂದೂಗಳು ಒಂದಾಗಬೇಕು, ನಮ್ಮ ರೈತರು ಒಂದಾಗಬೇಕು ಅನ್ನೋದು ಕೂಡ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಇಷ್ಟು ದೊಡ್ಡ ಮಟ್ಟದ ಇವತ್ತು ಮೈಸೂರು ನಗರದಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಆಗ್ತಾ ಇದೆ, ಇಷ್ಟು ದೊಡ್ಡ ಮಟ್ಟದಕ್ಕೂ ಬಹಳ ಆಯೋಜನೆ ಮಾಡೋದು ಬಹಳ ಕಷ್ಟ ಇದೆ. ಒಂದು ಯುವಕ ಶಕ್ತಿ ಇದೆಯಲ್ಲ, ಆ ಯುವ ಶಕ್ತಿ ಇವತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇರ್ಕೊಂಡು ಆಚರಣೆಗಳನ್ನ ಮಾಡ್ತಾರಲ್ಲ, ಅದು ಹಿಂದೂ ಸಮಾಜಕ್ಕೆ ಒಂದು ಹೆಗ್ಗಳಿಕೆ ವಿಚಾರ. ಹಾಗೇನೆ ನೋಡಿ, ಅಫಿಷಿಯಲ್ ಅನ್ನೋದು ಕೂಡ ಇವತ್ತು ಮರೆತು ಇವತ್ತು ಸಮಾಜದಲ್ಲಿ ಒಂದಾಗ್ತದೆ ಅನ್ನೋಕ್ಕೆ ಅದಕ್ಕೆ ಕಾರಣ
ಹಲವಾರು ಅಫಿಷಿಯಲ್ಸ್ ಕೂಡ ಇವತ್ತು ಈ ಒಂದು ಧಾರ್ಮಿಕ ಆಗ್ಬೇಕಿದು ಈ ಬದಲಾವಣೆಗಳಾದ್ರೆ ಇವತ್ತು ಹಿಂದೂ ಸಮಾಜದಲ್ಲಿ ಇವತ್ತು ಸನಾತನ ಧರ್ಮ ಉಳ್ಕೊಳ್ಳೋದು ಕೂಡ ಆ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ನಿಜವೂ ನಾನು 1 ವರ್ಷದಿಂದ ಇಲ್ಲಿ ಓಡಾಡ್ತಾ ಇದ್ದೀನಿ, ಇಷ್ಟು ಜನ ಸೇರ್ತಾರೆ ಧಾರ್ಮಿಕ ಆಚರಣೆಗೆ ಅಂತ ನನಗೆ ನಿಜವೂ ಮೈ ರೋಮಾಂಚ ಆಗ್ತದೆ, ಜೊತೆಗೆ ಇಷ್ಟು ಆಶ್ಚರ್ಯ ಕೂಡ ಆಗ್ತದೆ. ಯಾಕಂದ್ರೆ ಇಷ್ಟು ಜನ ಈ ಊಟ್ಕಳ್ಳಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದು ಕೂಡ ವಿಶೇಷ. 12 ವರ್ಷದಿಂದ ಇದನ್ನ ಜವಾಬ್ದಾರಿಯಾಗಿ ತಗೊಂಡು ಬರ್ತಾ ಇದ್ರಲ್ಲ ಚಾಮುಂಡೇಶ್ವರಿ ಸ್ನೇಹ ಬಳಗ ಅಂತ ಮಾಡ್ಕೊಂಡು ನಿಜವೂ ಹ್ಯಾಟ್ಸಪ್ ಹೇಳ್ಬೇಕು. ಒಂದು ಮಿನಿ ದಸರಾನೇ ಕ್ರಿಯೇಟ್ ಮಾಡಿದ್ದಾರೆ ಇವತ್ತು ತಾವು ನೋಡ್ತಾ ಇದ್ದೀರಾ. ಮಹಿಳೆಯರಿಗೆ ಒಂದು ಲೈನು ಮತ್ತೆ ಪುರುಷರಿಗೆ ಒಂದು ಲೈನು. ಎಸ್, ಹಾಗಾಗಿ ನಿಜವೂ ಇದು ಎಲ್ಲ ಬದಲಾವಣೆಗಳು ಆಗ್ಬೇಕು ಅನ್ನೋದು ಕೂಡ ಒಂದು ಧಾರ್ಮಿಕ ಆಚರಣೆಗಳು. ಮಾತಾಡಿ ಸರ್, ದಯವಿಟ್ಟು ಮಾತಾಡೋದೇ ಪ್ರಾಮುಖ್ಯತೆ. ನಾನು ವಿಜಯ್ ಕುಮಾರ್ ಸಿದ್ದಣ್ಣಯ್ಯ, ಇಂಡಿಯನ್ ಗ್ಯಾಸ್, ರಾವಂದೂರು. ಥ್ಯಾಂಕ್ ಯು. ನಾನು ಎಂ ಶಿವಪ್ಪ ಆಲುಮತ ಅಂತ ಸರ್. ಮತ್ತೊಮ್ಮೆ ಹೇಳಿ ನಿಮ್ಮ ಹೆಸರು. ಹೇಳ್ತಾ ಇದೀವಲ್ಲ, ಹೇಳಿ. ಎಂ ಶಿವಪ್ಪ ಯಾಕಂದ್ರೆ ನಮ್ಗೆ ಮಾತಾಡ ಹೇಳಿ ಸರ್, ಹೇಳಿ. ನಾವು ಎಂ ಶಿವಪ್ಪ ಆಲುಮತ ಅಂತ. ಎಸ್, ಕೇಳಿಸ್ಕೊಳ್ಳಿ ವೀಕ್ಷಕರೇ, ಅವ್ರು ಹೇಳಿದ್ದು ಎಂ ಶಿವಪ್ಪ ಆಲುಮತ. ಯಾವುದೇ ರೀತಿಯ ರಾಜಕೀಯ ಇಲ್ಲ, ಯಾವುದೇ ರೀತಿಯ ಜಾತಿ ಜನಾಂಗ ಇಲ್ಲ, ಎಲ್ಲರೂ ಕೂಡ ಸೇರ್ಕೊಂಡಿದ್ರೆ ಅಂತ ಇದನ್ನೇ ಮಾತಾಡ್ ತಿಳ್ಕೊಂಡ್ ಬಂದೀವಿ. ಸ್ನೇಹ ಬಳಗದ ವತಿಯಿಂದ 12ನೇ ವರ್ಷದ ವಾರ್ಷಿಕೋತ್ಸವ ಚಾಮುಂಡೇಶ್ವರಿಯ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ. ಎಲ್ಲಾ ಜನಾಂಗ ಸರ್ವ ಜನಾಂಗವು ಸೇರಿ ಈ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದಾರೆ. ಈ ಸ್ನೇಹ ಬಳಗದ ಪದಾಧಿಕಾರಿಗಳಿಗೆ ಈ ಸಮಯದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು 12ನೇ ವರ್ಷದ್ದು, ಆದ್ರೂ ಈ ವರ್ಷ ತುಂಬಾ ಕ್ರೌಡ್ ಆಗ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಭಕ್ತಾದಿಗಳು ಸೇರಿದ್ದಾರೆ. ಚಾಮುಂಡೇಶ್ವರಿಯ ಮೆರವಣಿಗೆ ಸಹ ಅದ್ದೂರಿಯಾಗಿದೆ. ಪಟಾಕಿ ಸಿಡಿಮದ್ದುಗಳಿಂದ ಅಲಂಕರಿಸಲಾಗಿದೆ, ಹೂವಿನ ಅಲಂಕಾರ ಮಾಡಲಾಗಿದೆ, ತಮಟೆ ಅಲಂಕಾರ ಮಾಡಲಾಗಿದೆ. ಚಾಮುಂಡೇಶ್ವರಿಗೆ ಏನೇನು ಬೇಕು ಮತ್ತು ದೀಪಾಲಂಕಾರ ಸಹ ಮಾಡಲಾಗಿದೆ. ಈ ವರ್ಷ ಅದ್ದೂರಿಯಾಗಿ ಚಾಮುಂಡೇಶ್ವರಿ ವರ್ಧಂತಿಯನ್ನು ಮಾಡ್ತಿದ್ದಾರೆ. ಸ್ನೇಹ ಬಳಕೆಗೆ ನನ್ನ ಕಡೆಯಿಂದ ಸರ್. ಹಾಗೇನೆ ಡಾಕ್ಟರ್ ವಿ ನಾಗರಾಜು ಬೈರಿಯವರು ಕೂಡ ಬಂದಿದ್ರು. ಹಾಗೂ ಮುಖ್ಯ ಅತಿಥಿಗಳಾಗಿ ಎನ್ ಬೈರಿ ನಾಗರಾಜ್ ಅವರು ಮತ್ತು ಶಿವಮೂರ್ತಿ ಅವರು ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರಾದ ಶ್ರೀಯುತ ಪರಮೇಶ್ವರ್ ಸಹ ಈ ಸಭೆಗೆ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸಿದ್ದರಾಜು ಸರ್ ಸಹ ಬಂದಿದ್ರು. ಅವರು ಸಹ ಇದಕ್ಕೆಲ್ಲ ಸಲಹೆ ಕೊಟ್ಟಿದ್ದಾರೆ. ಹಾಗೂ ಮಂಚಳ್ಳಿ ಕೃಷ್ಣ ಮಾಜಿ ಸದಸ್ಯರು ಹಾಗೂ ಕನಕಕ್ಷೇಮ ಅಧ್ಯಕ್ಷರಾಗಿರ್ತಾರೆ. ಅವರು ಸಹ ಈ ಸಮಾರಂಭಕ್ಕೆ ಬಂದು ಈ ಸಮಾರಂಭವನ್ನು ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ವಂದನೆಗಳು. ಥ್ಯಾಂಕ್ ಯು. ಹೇಳಿ ಸರ್, ಹೇಳಿ. ನಮಗೆ ಇದಕ್ಕೆಲ್ಲ ನಮ್ಮ ಸ್ನೇಹ ಬಳಗದಲ್ಲಿ ಎಲ್ಲ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಹೆಚ್ಚಿನವಾಗಿ ನಮ್ಮ ವಿಶ್ವಾಸಗಳು ಅಂತ ಹೇಳ್ಬಿಟ್ಟು ಅವರು ಬೆಳಿಗ್ಗೆರೆಯಿಂದ ಬಂದು ಇವತ್ತೆಲ್ಲ ಪ್ರತಿಯೊಂದು ಶ್ರಮಗಳನ್ನ ಅವರು ಒಂದು ಏನೇ ಒಂದು ಹೆಚ್ಚಿನ ಪ್ರತಿಯೊಂದಾದ್ರೂ ಶ್ರಮ ವಹಿಸಿಕೊಂಡು ಮಾಡ್ತಾರೆ. ಅವ್ರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಅವ್ರ ಸಹಕಾರ ನಾವುಗಳು ಕೊಡ್ತೀವಿ. ಅವರು ಅದೇ ರೀತಿ ಅವರು ₹1 ಹೆಚ್ಚು ಕಮ್ಮಿ ಇಲ್ದಂಗೆ ವ್ಯವಹಾರಗಳನ್ನ ಮಾಡಿ ಒಂದು ವ್ಯವಹಾರಗಳನ್ನ ನಿರ್ವಹಣೆ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸುಧಾ ಅವ್ರಿಗೆ ದೇವರು ಆಯುರಾರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲಾನು ಕೊಡ್ಲಿ ಅಂತ ನಾವಾದ್ರೂ ಆಶಿಸ್ತೀವಿ. ಏನ್ ಹೇಳ್ತೀರಾ ಸರ್? ಇವತ್ತು ಅದ್ದೂರಿಯಾದ ಇಡೀ ನಗರದಲ್ಲಿ, ಮೈಸೂರು ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾದಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಚಾಮುಂಡೇಶ್ವರಿ ಹಬ್ಬ. ಸರ್, ಇದು ಕಳೆದ ಒಂದು 12 ವರ್ಷದಿಂದ ಸತತವಾಗಿ ಮಾಡ್ತಾ ಬಂದಿದ್ದೀವಿ. ನಮ್ಮ ಸ್ನೇಹ ಬಳಗದ ನಮ್ಮ ಸ್ನೇಹಿತರು ಮತ್ತೆ ಇಲ್ಲಿನ ಬಡಾವಣೆಯ ನಿವಾಸಿಗಳು ಎಲ್ಲರ ಸಹಕಾರ ಮತ್ತು ಸಮ್ಮತದಿಂದ ಇಲ್ಲಿ ಪ್ರತಿ ವರ್ಷ ಅನುದಾನ ಮಾಡ್ತಾನೆ ಇದ್ದೀವಿ. ನಮಗೆ ಏನಂತಂದ್ರೆ ವರ್ಷ ಭಕ್ತಾದಿಗಳು ಹೆಚ್ಚಿಗೆ ಆಗ್ತಾ ಇದ್ದಾರೆ, ಯಾವುದೇ ರೀತಿಯಾದ ಕಡಿಮೆ ಆಗ್ತಾ ಇಲ್ಲ. ನಮಗೆ ಇನ್ನೊಂದು ಸಂತೋಷ ಏನಂತಂದ್ರೆ ನಾವು ಮಾಡಿದ್ದು ಎಲ್ಲ ಕೂಡ ಖಾಲಿ ಆಗ್ತಾ ಇದೆ. ಅದೇ ನಮಗೆ ತುಂಬ ಸಂತೋಷ. ನಾವು ಈ ವರ್ಷ ಇಷ್ಟು ನಿರೀಕ್ಷೆ ಇಟ್ಟಿರಲಿಲ್ಲ. ನಮ್ಮ ನಿರೀಕ್ಷೆಗೂ ಮೀರಿ ಭಕ್ತಾದಿಗಳು ಬಂದಿದ್ದಾರೆ. ನಿವಾಸಿಗಳಿಗೆ ಮತ್ತೆ ನನ್ನ ಸಹಪಾಠಿ ಸ್ನೇಹ ಬಳಗದವ್ರಿಗೆ ಎಲ್ರಿಗೂ ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ. ಜೈ ಚಾಮುಂಡೇಶ್ವರಿ, ಜೈ ನಾಡದೇವತೆ, ಅಧಿದೇವತೆ ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ. ಸರ್, ಕೇವಲ ಚಾಮುಂಡೇಶ್ವರಿ ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ದೇಶಕ್ಕೆ ಸೀಮಿತ ಆಗಿದ್ದಾರೆ ಸರ್. ನಾಡದೇವತೆ ಚಾಮುಂಡಿ ಅಂತಂದ್ರೆ ಮೈಸೂರಿಗೆ, ನಮ್ಮ ಕರ್ನಾಟಕಕ್ಕೆ ಅಂತಲ್ಲ ಸರ್, ನಮ್ಮ ದೇಶದ ಎಲ್ಲಾ ಹಿಂದೂ ಬಾಂಧವರಿಗೆ ಚಾಮುಂಡೇಶ್ವರಿ ಸೇರಿದ್ದಾರೆ. ಥ್ಯಾಂಕ್ ಯು. ಸಮಸ್ತ ನಾಡಿನ ಜನತೆ ಹಿಂದೂ ಬಾಂಧವರು ನಮಸ್ಕಾರ ಹೇಳಿ ಸರ್. ಹಿಂದೂ ಬಾಂಧವರೇ, ನಾವು ಊರ್ಕಳ್ಳಿ KHP ಕಾಲೋನಿ, ವಿಜಯ ಬ್ಯಾಂಕ್ ಸರ್ಕಲ್ ಅಂದ್ರೆ ಈಗ ಬ್ಯಾಂಕ್ ಆಫ್ ಬರೋಡ, ಇಲ್ಲಿ 12 ವರ್ಷದಿಂದ ಸತತವಾಗಿ ಚಾಮುಂಡೇಶ್ವರಿ ಉತ್ಸವನ ಕೂರಿಸಿ ಮೆರವಣಿಗೆ ಮಾಡ್ತಾ ಇದ್ದೀವಿ. ಹಾಗೆ ಪ್ರತಿ ವರ್ಷ ಹೆಚ್ಚಿನ ಪ್ರಸಾದವನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ. ಈ ಸಲ ಒಂದು 3000 ಜನಕ್ಕೆ ಮಾಡಿಸಿದ್ದು.
ಆಮೇಲೆ ಎಲ್ಲರೂ ಭಕ್ತಾದಿಗಳು ಜಾತಿ ಭೇದ ಇಲ್ಲ, ಎಲ್ಲಾ ಜನಾಂಗದವರು ಇದ್ದೀವಿ. ಎಲ್ಲರೂ ನಾವು ಹಿಂದೂಗಳು. ಅದರಿಂದ ಚಾಮುಂಡೇಶ್ವರಿ ಮಕ್ಕಳು ದಯಮಾಡಿ ಎಲ್ಲರೂ ಹೀಗೆ ಸಹಕಾರ ಮಾಡಲಿ ಅಂತ ಪ್ರತಿಯೊಬ್ಬ ಹಿಂದೂಗಳಲ್ಲೂ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಎಷ್ಟೋ ಜನ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು, ಇವತ್ತು ಇಲ್ಲಿ ದರ್ಶನ ಮಾಡ್ಕೊಂಡಿರೋದು ಪುಣ್ಯ ನಿಮ್ಗೆ ಸಿಗುತ್ತೆ ಸರ್, ನಿಮ್ಮ ಯುವಕ ತಂಡಕ್ಕೆ. ಓಕೆ ಸರ್. ತಾವು ಬಂದಿಲ್ಲೆಲ್ಲ ನೋಡುತ್ತೋ ಇದನ್ನ ಟಿವಿ ಮಾಧ್ಯಮದಿಂದ ತೋರಿಸೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಖಂಡಿತ ಸರ್, ಯಾಕೆಂದ್ರೆ ನಮ್ಮ ಹಿಂದೂ ಸಮಾಜನ ಒಂದು ಇಡೀ ರಾಜ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಏನಿದೆ ಅಂತ ತೋರಿಸುವಂತ ಕೆಲಸ ಮಾಡೋದು ನನ್ನ ಸಣ್ಣ ಒಂದು ಅಳಿದು ಸೇವೆ ಕೂಡ ಸರ್. ಥ್ಯಾಂಕ್ ಯು. ಎಸ್, ಹಾಗಾಗಿ ತಾವೇ ನೋಡ್ತಾ ಇಡೀ ರಾಜ್ಯ ಕೊಡ್ತೀನಿ. ಇಡೀ ರಾಜ್ಯದಲ್ಲಿ ಇವತ್ತು ಕೇವಲ ಚಾಮುಂಡೇಶ್ವರಿ ಕೇವಲ ಮೈಸೂರಿಗರು ಮಾತ್ರ ಅಲ್ಲ, ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಶಕ್ತಿ ದೇವತೆಯಾಗಿ ಇರುವಂಥದ್ದು ನಾಡ ದೇವತೆ ಚಾಮುಂಡೇಶ್ವರಿ. ಇಡೀ ದಸರಾ ಇಡೀ ಪ್ರಪಂಚದಾದ್ಯಂತ ನೋಡುತ್ತದೆ. ಆ ದಸರಾಗೆ ಕಳೆ ಕೊಟ್ಟಂಥದ್ದೇ ಚಾಮುಂಡೇಶ್ವರಿಯ ಪ್ರತಿಮೆ ಸ್ವರೂಪ ಆಗಿರುವಂಥದ್ದು. ಹಾಗಾಗಿ ತಾವೇ ನೋಡ್ತೀವಿ, ಇಷ್ಟು ಜನ ಊಟಗಳಿನಲ್ಲಿ ಧಾರ್ಮಿಕ ಆಚರಣೆಗೆ ಬರ್ತಾರೆ ಅನ್ನೋದು ವಿಶೇಷ. ಎಲ್ಲೋ ಒಂದು ಕಡೆ ಹಿಂದೂ ಸಮಾಜ ಒಗ್ಗಟ್ಟಾಗ್ತಾ ಇದೆ ಅನ್ನೋದು ಕೂಡ ವಿಶೇಷವಾಗಿ ನಾವು ನೋಡುವಂಥ ಒಂದು ಸಂದರ್ಭ. ಇಡೀ ಮೈಸೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಊಟಗಳಲ್ಲಿ ಒಂದು ಎಕ್ಸ್ಟೆನ್ಷನ್ ಏರಿಯಾ ಕೂಡ ನೋಡಿ, ಇವರೇ ಬಹಳ ವಿಶೇಷವಾಗಿ ಜವಾಬ್ದಾರಿ ತಗೊಂಡು ಅವರೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಅಷ್ಟು ಸುಲಭ ಅಲ್ಲ. ನೋಡಿ, ದಾಸೋಹ ಖಾಲಿಯಾಗಿ ಕೊನೆಗೆ ಸ್ವೀಟ್ ತಗೊಂಡ್ಬಂದು ಭಕ್ತಾದಿಗಳಿಗೆ ಬಾಯಿ ಸಿಹಿ ಮಾಡುವಂಥದ್ದು ನಿಜಲು ಬಹಳ ಅದು ಒಂದು ಜವಾಬ್ದಾರಿಯುತವಾದಂಥ ಕೆಲಸನೇ. ಸರಿಸುಮಾರು 3,000ಕ್ಕೂ ಹೆಚ್ಚು ಜನ ಇಲ್ಲಿ ಬರ್ತಾರೆ ಅಂತಂದ್ರೆ ಒಂದು ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮನ ಆಯೋಜನೆ ಮಾಡಿರೋದು. ಆಗ್ಲೇ ಹೇಳ್ದಂಗೆ ಆ ಗೆಳೆಯರ ಬಳಗ ಹೇಳುತ್ತೆ, ಡಾಕ್ಟರ್ ವಿ ನಾಗರಾಜ್ ವೈದ್ಯರು ಕೂಡ ಬಂದಿದ್ರು, ಹಲವಾರು ಗಣ್ಯರು ಕೂಡ, ಗ್ರಾಮ ಪಂಚಾಯತ್ ಸದಸ್ಯರು, ಹಲವಾರು ಪಕ್ಷದ ಮುಖಂಡರು ಕೂಡ ಬಂದಿದ್ರು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ನಿಜಲು ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ದಸರಾ ಕಳೆ ಕೊಟ್ಟಂಥದ್ದು ಇವತ್ತು ಮೈಸೂರಿನ ಊಟಗಳ್ಳಿ ಗ್ರಾಮ. ಬನ್ನಿ, ಈ ಕಡೆ ಬನ್ನಿ. ಖಾಲಿ